ಹಲೋ ನಮಸ್ತೆ. ಇವತ್ತಿನ ವಿಡಿಯೋ ಈರುಳ್ಳಿ ಉಪ್ಪುಂಚಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ತುಂಬ ಸಿಂಪಲ್ ರೆಸಿಪಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ನಾವೀಗ ಡೈಲಿ ಸಾಂಬಾರು ಮಾಡಬೇಕು ಅಂತ ಏನಿಲ್ಲ, ಅರ್ಜೆಂಟಿಗೆ ಎಲ್ಲೋ ಹೋಗಿರ್ತೀವಿ, ಬಂದು ಪಕ್ಕನೆ ಮಾಡಬೇಕು ಅಂತ ಹೇಳಿದರೆ ಈ ಥರ ರೆಸಿಪಿನ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಮತ್ತು ಅಷ್ಟೇ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ನಾವು ಈ ಉಪ್ಪುಂಚಿ ಮಾಡಿ ಅದಕ್ಕೆ ಮೊಸರು ಏನಾದರೂ ತಗೊಂಡು ನಮಗೆ ಊಟ ಮಾಡ್ಬೋದು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಇದು. ಟ್ರೈ ಮಾಡೋದಕ್ಕೆ ಮರಿಬೇಡಿ ನೀವು, ಆಯಿತಾ? ಬನ್ನಿ ನಾವು ಹೇಗೆ ಮಾಡೋದು ಅಂತ ನೋಡುವ. ಇದಕ್ಕೆ ಬೇಕಾಗಿರುವಂಥದ್ದು 2 ಈರುಳ್ಳಿ ಮಾತ್ರ, ಆಯಿತಾ? ಇದನ್ನ ಸಣ್ಣ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಇದು ಆ್ಯಕ್ಚುಲಿ ಕೇರಳ ರೆಸಿಪಿ, ಆಯಿತಾ? ಕೇರಳದಲ್ಲಿ ಈ ಥರ ಉಪ್ಪುಂಚಿ ಮಾಡ್ತಾರೆ. ಬನ್ನಿ ನಾವು ಫಸ್ಟಿಗೆ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿಟ್ಟಿದ್ದೇನೆ. 2 ಈರುಳ್ಳಿ ಇದೆ ನನ್ನ ಹತ್ರ. ಇದನ್ನ ನಾವು ಚೆನ್ನಾಗಿ ಹೆಚ್ಕೋಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಮತ್ತು ನನ್ನ ಕೈಯಲ್ಲಿರೋದು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು. ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ತೆಗೆದಿಟ್ಕೊಳ್ಬೇಕು. ಬಿಸಿ ನೀರು ಹಾಕಿದರೆ ಪಕ್ಕನೆ ಅದು ಅದರ ರಸ ಬಿಡುತ್ತೆ. ನಾವಿಲ್ಲಿ ಈರುಳ್ಳಿನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಳೆ ಎಳೆಯಾಗಿ ಬಿಡುತ್ತೆ ಆವಾಗ. ನಂತರ ನಾವಿದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಎಲ್ಲ ಖಡಕ್ಕಾಗಿರಬೇಕು, ಉಪ್ಪು, ಹುಳಿ, ಖಾರ. ಊಟಕ್ಕೆ ಬೇರೆ ಏನು ಬೇಕು ಅಂತ ಇಲ್ಲ, ಇದಿದ್ದರೆ ಸಾಕು. ನಾನಿವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ತೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ನಾವು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಬೇಕು. ನಾನು ಮೆಣಸಿನ ಹುಡಿಯೆಲ್ಲ ತಗೊಳ್ಳೋದು ಇದು ಮಿಲ್ಲಿಂದ ಒಳ್ಳೆದಿರುತ್ತೆ. ಸೊ ಮಿಲ್ಲಿಂದಲೇ ತಗೊಳ್ಳೋದು ಎಲ್ಲ. 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ತುಂಬ ಖಾರವಾಗಿ ಇರುತ್ತೆ ಇದು. ಇದನ್ನ ನಾವಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೈಯಲ್ಲಿ ಮಿಕ್ಸ್ ಮಾಡಬೇಡಿ. ನಾನಂತೂ ಕೈಯಲ್ಲಿ ಮಿಕ್ಸ್ ಮಾಡಲ್ಲ, ಯಾಕೆಂದರೆ ಕೈ ಮತ್ತು ಉರಿಯುತ್ತಲ್ವ. ಯಾವುದಾದ್ರೂ ಸ್ಪೂನ್ ತಗೊಂಡು ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆದು ಚೆನ್ನಾಗಿ ಸೇರಬೇಕು. ನಾನು ಕೇರಳ ಬಂದೇ ಈ ಥರ ಉಪ್ಪುಂಚಿನ ತಿಂದಿದ್ದು. ಕರ್ನಾಟಕದಲ್ಲಿ ನಾನು ತಿಂದಿಲ್ಲ. ಇನ್ನು ನಾವಿದಕ್ಕೆ ಹುಣಸೆ ಹಣ್ಣು ಇದೆ ಅಲ್ವಾ, ಹುಳಿ, ಅದರ ನೀರನ್ನು ಹಾಕ್ಕೊಳ್ಳಿ. ಇದನ್ನ ನೀವು ಬೇಕಿದ್ದರೆ ಒಂದು ಅರಿಪೆ ತಗೊಂಡು ಅರ್ದು ಹಾಕ್ಕೊಳ್ಬೋದು. ನೋಡಿ, ಇದನ್ನ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಹುಣಸೆ ಹಣ್ಣಿಗೆ ತುಂಬ ನೀರು ಆಗಬಾರ್ದು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ? ಉಪ್ಪು, ಹುಳಿ, ಖಾರ ಇರುವಂಥ ಉಪ್ಪುಂಚಿ ಇದು. ಇಷ್ಟು ಈಸಿಯಾಗಿರುವ ರೆಸಿಪಿ ಟ್ರೈ ಮಾಡಬೇಕು, ಆಯಿತಾ? ಮತ್ತು ನೀವು ಡೈಲಿ ಮನೇಲಿ ಇದನ್ನೇ ಮಾಡ್ತೀರಾ. ಇನ್ನು ನಾವು ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಳ್ಳುವ.
ತೆಂಗಿನೆಣ್ಣೆ ನಾನಿಲ್ಲಿ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಶುದ್ಧ ತೆಂಗಿನ ಎಣ್ಣೆ, ಒಳ್ಳೆ ಪರಿಮಳ ಇರುವಂಥ ತೆಂಗಿನ ಎಣ್ಣೆ. ತೆಂಗಿನೆಣ್ಣೆ ಹಾಕಿದ ನಂತರ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಅದರ ಟೇಸ್ಟ್ ನೋಡ್ಕೊಳ್ಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದನ್ನ ಒಂದು 20 ನಿಮಿಷದವರೆಗೆ ತೆಗೆದಿಟ್ಕೊಳ್ಬೇಕು. ಆಮೇಲೆ ಟೇಸ್ಟ್ ಮಾಡಿದರೆ ಸಾಕು. ಅಂದರೆ ಅನ್ನಕ್ಕಾದರೂ ನಾವು ಒಂದು 20 ನಿಮಿಷ ಕಮ್ಮಿಯಲ್ಲಿ ನಾವು ತೆಗೆದು ಆಮೇಲೆ ಊಟ ಮಾಡಬೇಕಿದ್ರೆ ಹಾಕ್ಕೊಳ್ಳೋವಾಗ ಎಲ್ಲ ಕರೆಕ್ಟಾಗಿರುತ್ತೆ ಅದು. ಮತ್ತು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಒಂಚೂರು ಹುಣಸೆ ಹಣ್ಣು ಕಮ್ಮಿ ಇದೆ. ನಾವು ಈ ರೆಸಿಪಿಗೆ ಅಂದರೆ ಹುಳಿ, ಖಾರ, ಉಪ್ಪು ಇದು ಮೂರನ್ನು ಖಡಕ್ಕಾಗಿರಬೇಕು. ಆದರೆ ಮಾತ್ರ ಇದು ಟೇಸ್ಟಿ ಆಗಿರೋದು. ಸೊ ನಾವೇನು ಮಾಡಬೇಕಂದ್ರೆ ಆವಾಗ ಎತ್ತಿಟ್ಟ ಆ ಹುಣಸೆ ಹಣ್ಣಿನ ರಸನ ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವಿದನ್ನ ಒಂದು 10 ರಿಂದ 15 ನಿಮಿಷದವರೆಗೆ ಮುಚ್ಚಿಟ್ಕೊಂಡು ತೆಗೆದಿಡಬೇಕು. ಎಲ್ಲನೂ ಇವಾಗ ಕರೆಕ್ಟ್ ಇದೆ. ಸೊ ನಾವು ಎತ್ತಿಟ್ಕೊಳ್ಬೋದು. ನಂತರ ನಾವು ಊಟಕ್ಕೆ ಹಾಕಿ ಊಟ ಮಾಡ್ಕೊಳ್ಬೋದು. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಇದನ್ನ ಟ್ರೈ ಮಾಡಿ ಆಯಿತಾ. ತುಂಬ ಸಿಂಪಲ್ ರೆಸಿಪಿ ಇದು, ಆದರೆ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗೋವರೆಗೂ ಧನ್ಯವಾದಗಳು.